ಬನ್ನಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಏಕಾಏಕಿ 1 ಕೋಟಿ ಮತದಾರರು ಅಂದರೆ ಎಲ್ಲರೂ ಒಂಥರ ಭಯ ಪಟ್ಟು ಬಿಡ್ತಾರೆ. ಈ 1 ಕೋಟಿಯಲ್ಲಿ ಎಲ್ಲರ ಹೆಸರು ಡಿಲೀಟ್ ಆಗೋಗಿದೆ ಅಥವಾ ಎಲ್ಲರೂ ನಕಲಿ ಅಥವಾ ಎಲ್ಲರೂ ಡೆಡ್ ಅಂತಲ್ಲ, ಅವ್ರೊಂದು ಸ್ವಲ್ಪ ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ. ಲೈಕ್ ASDDO ನಾನು ಆಗ್ಲಿಂದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಆಬ್ಸೆಂಟು ಅಥವಾ ಶಿಫ್ಟೆಡು ಅಥವಾ ಡೆಡ್ಡು ಅಥವಾ ಡೂಪ್ಲಿಕೇಟ್ ಆರ್ ಅದರ್ಸ್ ಅಂತ. ಸೊ ಈಗ ಏನು ವೆಬ್ಸೈಟ್ಗೆ ಹೋದಂತಹ ಈ ವೋಟರ್ ಸರ್ವಿಸ್ ಪೋರ್ಟಲಲ್ಲಿ ನಮ್ಮ ಹೆಸರು SIR ಲಿಸ್ಟ್ನಲ್ಲಿ ಇಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಉಲ್ಲಾಸ್? ರಾಧಾ, ಇವತ್ತು ಚುನಾವಣಾ ಆಯುಕ್ತರು ಒಂದು ಮಾತನ್ನು ಹೇಳಿದರು. ರಾಜ್ಯದಲ್ಲಿ 99.99% ಕಂಪ್ಲೀಟ್ ಆಗಿ ನಾವು ಈಗಾಗಲೇ ಫಾರ್ಮನ್ನು ವಿತರಣೆ ಮಾಡಿದ್ದೀವಿ ಅಂತೇಳಿ. ಇನ್ನೊಂದು ವಿಚಾರವನ್ನು ಹೇಳಿದರು, 1,11,04,705 ಮತದಾರರು ಸದ್ಯಕ್ಕೆ ನಮಗೆ ಅವರ ಮಾಹಿತಿ ಸಿಕ್ಕಿಲ್ಲ ಅಂತೇಳಿ. ನಿಜವಾಗ್ಲೂ ಆರಂಭದಲ್ಲಿ ಇಡೀ ರಾಜ್ಯಾದ್ಯಂತ SIR ಆರಂಭ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಸೇರಿದಂತೆ ಹೇಳಿತ್ತು, ಯಾವುದೇ ಕಾರಣಕ್ಕೂ SIRಗೆ ನಾವು ಅವಕಾಶ, ಅಂದರೆ SIR ಅಲ್ಲಿ ಸಾಕಷ್ಟು ಲೋಪದೋಷಗಳಾಗುತ್ತೆ ಅನ್ನುವಂತಹ ಒಂದು ಆತಂಕವನ್ನು ವ್ಯಕ್ತಪಡಿಸಿತ್ತು. ಅದ್ರ ಬೆನ್ನಲ್ಲೇ ಇವತ್ತು ಚುನಾವಣಾ ಆಯುಕ್ತರು ಒಂದು ಮಾತನ್ನು ಹೇಳಿರುತ್ತಂದ್ರೆ 1,11,00,000 ಮತದಾರರು ನಮಗೆ ಮಾಹಿತಿ ಸಿಕ್ಕಿಲ್ಲ ಅಂತೇಳಿ. ಆದರೆ ಇದು ಕೇವಲ ಅವರೆಲ್ಲರೂ ಕೂಡ ಡಿಲೀಟ್ ಆಗಿದ್ದಾರೆ ಅನ್ನುವಂಥದ್ದಾಗಿರ್ಬೋದು ಅಥವಾ ನಕಲಿ ಮತದಾರರು ಅನ್ನುವಂಥದ್ದು ನಾವು ಇಲ್ಲಿ ಈಗ ಸದ್ಯಕ್ಕೆ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಈಗ SIR ಮಾಡುವಂಥ ಸಂದರ್ಭದಲ್ಲಿ BLOಗಳು ಮನೆಗೆ ತೆರಳಿರ್ತಾರೆ. ಮನೆಗೆ ತೆರಳಿರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಮತದಾರರು ಯಾರು ಕೂಡ ಅವರು ಅಲ್ಲಿ ಲಭ್ಯ ಇಲ್ಲ ಅಂತಂದರೆ ಅವರನ್ನು ನಾವು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು BLOಗಳು ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಈ ರೀತಿಯಾದಂಥ ಸುಮಾರು 1,11,00,000 ಮತದಾರ ಪಟ್ಟಿ ಏನೆಂದರೆ ಈಗ ಅಂಕಿಅಂಶ ಏನಿದೆ ಅದರಲ್ಲಿ ಈ ರೀತಿಯಾದಂತಹ ಮತದಾರರು ಬರ್ತಾರೆ ಅನ್ನುವಂಥದ್ದನ್ನು ಸ್ವತಃ ಚುನಾವಣಾ ಆಯುಕ್ತರು ಹೇಳಿರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಅವಕಾಶವನ್ನು ಕೂಡ ಚುನಾವಣಾ ಆಯೋಗ ಕೊಟ್ಟಿರುವಂಥದ್ದು. ಈಗಾಗಲೇ 12,20,000 ಮತದಾರರು ಈಗ ಡಿಲಿಷನಿಗೆ ಆಗಿರ್ಬೋದು ಅಥವಾ ಬೇರೆ ಹೆಸರು ಮಾರ್ಪಾಡು ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಫಾರಮ್ 6 ಆಗಿರ್ಬೋದು, 6A, 7 ಮತ್ತು 8 ಈ ರೀತಿಯಾದಂಥ ಫಾರಮ್ಗಳನ್ನು ಸುಮಾರು 12,20,000 ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ 1,11,00,000 ಮತದಾರರನ್ನ ನಾವು ಸಂಪೂರ್ಣವಾಗಿ ಅವರೆಲ್ಲರೂ ಕೂಡ ನಕಲಿ ಮತದಾರರು ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಷ್ಟು ಅಪ್ಲಿಕೇಶನ್ಸಲ್ಲಿ ಟೆಕ್ನಿಕಲ್ ಎರರ್ ಆಗಿರುತ್ತೆ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಅವರಿಂದ ಒಂದಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಆ ಒಂದು ಡಾಕ್ಯುಮೆಂಟ್ಗಳನ್ನು ಫುಲ್ಫಿಲ್ ಮಾಡದೇ ಇರೋದನ್ನು ಕೂಡ ನಾವು ಕನ್ಸಿಡರ್ ಮಾಡಿದ್ವಿ. ಅಂದರೆ ಇದು ನಮಗೆ ಲಭ್ಯ ಇಲ್ಲ ಅನ್ನುವಂಥದ್ದು ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ 8ನೇ ತಾರೀಕು ಅಂದರೆ ಇನ್ನೂ 3 ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ SIR ಪ್ರಕ್ರಿಯೆ ನಡೆಯುತ್ತೆ. ಅಷ್ಟು ಒಳಗಡೆ ಯಾರೆಲ್ಲ ಎನ್ರೋಲ್ಮೆಂಟ್ ಮಾಡಿಲ್ಲ, ಎನ್ರೋಲ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಚುನಾವಣಾ ಆಯೋಗ ಮಾಡಿದೆ. ಅದ್ರ ಜೊತೆಗೇ BLOಗಳು ತಮ್ಮ ಮನೆಗೆ ಬಂದಿಲ್ಲ ಅನ್ನುವಂಥದ್ದು ಆರೋಪ ಇದೆ, ಅಥವಾ BLOಗಳು ಮನೆಗೆ ಬಂದಾಗ ನಾವು ಅಲ್ಲಿ ಲಭ್ಯ ಇಲ್ಲ ಅನ್ನುವಂಥದ್ದು ಒಂದು ಮಾಹಿತಿ ಏನು ಸಿಗ್ತಾ ಇದೆ. ಸೊ ಆದಷ್ಟು ಬೇಗ ಸ್ವಯಂ ಪ್ರೇರಿತರಾಗಿ ಕೇವಲ ಆಫ್ಲೈನ್ ಮಾತ್ರ ಅಲ್ಲ ಆನ್ಲೈನಲ್ಲೂ ಕೂಡ SIR ಅಲ್ಲಿ ತಮ್ಮ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಮೊದಲು SIR ಆರಂಭ ಆದಾಗ ಒಂದಷ್ಟು ನಿಯಮಗಳಿತ್ತು, ಆ ಎಲ್ಲ ನಿಯಮಗಳನ್ನು ಈಗ ಸಡಿಲಿಕೆ ಮಾಡುವಂಥ ಕೆಲಸಕ್ಕೆ ಚುನಾವಣಾ ಆಯೋಗ ಮಾಡಿದೆ. ಸೊ ಹೀಗಾಗಿ ಬೇಸಿಕ್ ಆಗಿ ಒಂದಷ್ಟು ದಾಖಲೆಗಳಿದ್ದರೆ ನೀವು ಆನ್ಲೈನಲ್ಲೇ SIR ಅನ್ನು ಫುಲ್ಫಿಲ್ ಮಾಡ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ಚುನಾವಣಾ ಆಯೋಗ ಕೊಟ್ಟಿದೆ. ಸೊ ಹೀಗಾಗಿ 1,11,04,705 ಮತದಾರರಿಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇಲ್ಲ ಅನ್ನುವಂಥದ್ದೇನು ಚುನಾವಣಾ ಆಯೋಗ ಹೇಳ್ತಾ ಇದೆ. ಸೊ ಎಲ್ಲ ದಾಖಲೆಗಳನ್ನು ಕೊಟ್ಟು ಅಂತಿಮವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಹತ್ತತ್ರ ಇದರಲ್ಲಿ 60 to 70% ವೋಟರ್ ಲಿಸ್ಟಿಗೆ ಸೇರುವಂಥ ಸಾಧ್ಯತೆಗಳಿದ್ದಾವೆ. ಉಳಿದಂಥ 30% ಏನಿದೆ ಅವರು ಡುಪ್ಲಿಕೇಶನ್ ಆಗಿರ್ಬೋದು ಅಥವಾ ಇಲ್ಲಿಂದ ಈಗ SIR ಆರಂಭ ಆಗುತ್ತೆ ಅನ್ನುವಂಥ ಆತಂಕದಿಂದ ಬೇರೆ ಕಡೆ 2-3 ಕಡೆ ಇದ್ದಂಥವ್ರು ಅವರೆಲ್ಲರೂ ಕೂಡ ಡಿಲಿಷನ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಸೊ ಅಂತಿಮವಾಗಿ 8ನೇ ತಾರೀಕು ತನಕ ಈ ರೀತಿಯಾದಂಥ ಒಂದು SIR ಪ್ರಕ್ರಿಯೆ ನಡೆಯುತ್ತೆ. ಅದಾದ ಬಳಿಕ ಇಡೀ ರಾಜ್ಯದಲ್ಲಿ ಅಥವಾ ಅದರಲ್ಲೂ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಕಲಿ ಮತದಾರರಿದ್ದಾರೆ, ಯಾರು ಬೋಗಸ್ ID ಕಾರ್ಡ್ ವೋಟರ್ ಐಡಿಯನ್ನು ಇಟ್ಕೊಂಡಿದ್ರು, ಇವೆಲ್ಲವೂ ಕೂಡ 8ನೇ ತಾರೀಕು ನಂತರ ಗೊತ್ತಾಗುತ್ತೆ. ಯಾಕೆಂತಂದರೆ 8ನೇ ತಾರೀಕು ತನಕ BLOಗಳು ಮನೆಗೆ ಬಂದು ಅಪ್ಲಿಕೇಶನನ್ನು ಇಸ್ಕೊಂಡು ಫಾರ್ಮನ್ನು ಇಸ್ಕೊಂಡು ಅದನ್ನು ಫುಲ್ಫಿಲ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅದಾದ ಬಳಿಕ 15ರಿಂದ 20 ದಿನಗಳ ಕಾಲ ಯಾರು BLOಗಳಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಥವಾ BLOಗಳು ಬಂದಾಗ ಅವರು ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ, ಅವರು ಆಫ್ಲೈನ್ ಮೂಲಕ ಅಥವಾ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಾದ ಬಳಿಕ ಅಂದರೆ ಈ ತಿಂಗಳು ಅಂತ್ಯದ ವೇಳೆಗೆ ಇಡೀ ರಾಜ್ಯದಲ್ಲಿ ಒಟ್ಟು ಎಷ್ಟು ಮತದಾರರಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಇರುವಂಥದ್ದು 5,54,32,314 ಮತದಾರರಿದ್ದಾರೆ. ಅದರಲ್ಲಿ ಈಗ ಅಪ್ಲಿಕೇಶನನ್ನು ಕೊಟ್ಟಿರುವಂಥದ್ದು 1,11,00,000 ನಾವು ಬಿಟ್ಟು ನೋಡೋದಾದರೆ 4,43,04,000 ಮತದಾರರಿದ್ದಾರೆ. ಇದು ಇಷ್ಟೇ ಅಲ್ಲ, ಮುಂಬರುವಂಥ ಇನ್ನು 1-1.5 ತಿಂಗಳು ಒಳಗಡೆ ಇದರ ಪ್ರಮಾಣ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಅದಾದ ಬಳಿಕ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಎಷ್ಟು ಅಸಲಿ ಮತದಾರರಿದ್ದಾರೆ, ಎಷ್ಟು ನಕಲಿ ಮತದಾರರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ರಾಜ್ಯ ಚುನಾವಣಾ ಆಯೋಗ ಹೇಳಿರುವಂಥದ್ದು. ರಾಧಾ, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮ ಈ ಎಲ್ಲ ಮಾಹಿತಿಗಳು.